ಹುಡುಗ ಏನಪ್ಪ ಎಲ್ಲಾರು ಅಕ್ಕಿ ತಕೊಂಬಂದ್ರು. ಅಕ್ಕಿ ತಕೊಂಬತ್ತೀನಿ ಕಣಜ್ಜೆ, ನೀನೇನ್ ಬರಬೇಡ ಇಲ್ಲೇ ಇರು ಅಂತನ್ಬಿಟ್ಟು ದೊಡ್ಡದಾಗೆ ಬೆಳಗ್ಗೆ ಶೀಲ ಓದ್ಕೊಂಡು ನೋಡಿರಿ ಇನ್ನೂ ಬರ್ಲಿಲ್ಲ. ನೋಡ್ದೆ ಆ ಚಂದ್ರಪ್ಪನ ಆಲೆ ತಕೊಂಬತ್ತಾನ. ಚಂದ್ರಪ್ಪ ಅಕ್ಕಿ ತಕೊಂಬಂದೆ. ಹ್ಞೂ ಗಂಡಾಜಿ, ಜಾಸ್ತಿ ಜನ ಹೋಗಿ ತಕೊಂಬಂದಿ. ನಮ್ಮ ಹುಡುಗ ಇನ್ನು ಎಲ್ಲ ಐತಿ? ಅಯ್ಯೋ, ಇನ್ನೂ 10 ಜನ ಅವರಪ್ಪ. 10 ಜನದಿಂದ ಈ ಚಿಂಟು ನಿಂತ್ಕೊಂಡಿದ್ದ. ಏನ್ ಮಾಡೈತ ಫೋನ್ ನೋಡ್ಕೊಂಡು ಕುಕಂತೈತಿ. ಕವಿತಮ್ಮ, ಸುಶೀಲಮ್ಮ ಇಬ್ರು ಅಕ್ಕಿ ತಗೊಂಡ್ರೆ ಇನ್ನು ನಮ್ಮ ಹುಡುಗ ಎಲ್ಲ ಐತಿ. ಗುಂಡಜ್ಜಿ ಇನ್ನೊಂದು 5-6 ಜನ ಇದ್ರು. ಹ್ಞೂ ತಗೊಂಬತ್ತಾನೆ. ನಿನ್ ಮಂತಕ್ ನಡಿ, ಬಿಸ್ಲಾಗಿ ಯಾಕೆ ನಿಂತ್ಕೊಂಡಿಜ್ಜು? ಅಲ್ಲ ಮನೆ, ಈ ಮಾನ್ಗೆಟ್ಟದ್ದು ಬೆಳಿಗ್ಗೆ ಹೋಗಿರೋದು ಅಕ್ಕಿ ತಗೊಂಬತ್ತೀನಿ ಅಂತ ನಾನು ಹೋಗ್ತೀನಿ ಬಿಡು ಪಾಪ ಅಂದ್ರೆ, ಇಲ್ಲ ನಾನು ಹೋಗ್ತೀನಿ ತಗೊಂಬತ್ತೀನಿ ನೀನ್ ಮಂತಾಗಿರೋ ಅಂದ್ಬಿಟ್ಟು ಎಲ್ಲಾರು ಬಂದ್ರು. ಈ ಹುಡುಗ ಬರ್ಲಿಲ್ವಲ್ಲ, ಏನ್ ಮಾಡ ನೀ ಹುಡುಗಂಗಿ ಬರ್ಲಿ ಇವತ್ತ ಹುಡುಗ. ಆ ಹುಡುಗ ಪಾಪ ಏನ್ ಮಾಡ್ತೈತಿ. ಗುಂಡಜ್ಜಿ ನೋಡಿ ಹೆಂಗ್ ಸಿಟ್ ಮಾಡ್ಕೊಂಡೈತಿ. ಅಯ್ಯಪ್ಪ ಸಾಕಾಗೋತು ಅಕ್ಕಿ ತರೋಷ್ಟದ್ಕೆ. ಅಲ್ವಲ್ಲ ಓಟು ಬಿಟ್ಟದ್ದೆ. ನಿನ್ಗೇನ ಮಾನ ಮರ್ಯಾದೆ ಐತಿ? ಯಾವಾಗ ಹೋಯ್ದು ನೀನು? ಬೆಳಿಗ್ಗೆ ಏನ್ 6 ಗಂಟೆಗೆ ಎದ್ದು ನಾನು ಅಕ್ಕಿ ತಗೊಂಬತ್ತೀನಿ ಅಂತ ಹೋದನು ಮುಂದೆ ನಿಂತ್ಕೋಬೇಕಾ? ಏನ್ ಮಾಡ್ತಿದ್ದೆ? ಎಲ್ಲಾರು ತಗೊಂಬಂದ್ರು. 8 ಗಂಟೆ 9 ಗಂಟೆಗೆ ಹೋದ್ರೆಲ್ಲ ತಗೊಂಬಂದ್ರು. ನೋಡು 12 ಗಂಟೆ ಆಯ್ತಲ್ಲ, ನಿನಗೇನ ಮಾನ ಮರ್ಯಾದೆ ಐತಿ? ನೀನ್ ಹಿಂಗೆ ಮಾತಾಡ್ತಿರ್ತೀಯ, ಕತ್ತು ನೋಯ್ತಿ ತಿಳಿಸ್ಕ. ಏನ್ ಮಾಡ್ತಿದ್ದೆ? ಫೋನ್ ಮಾಡ್ಕೊಂಡು ಕುಕಣಿದ್ದ ಗೇಮ್ ಮಾಡ್ಕೊಂಡು. ಅಜಯ್, ನೀನು ಸುಮ್ಮನೆ ಬೈಬೇಡ. ಬಿಸ್ಲಾಗಲ್ಲಿ ಮೂಟೆ ಹೊತ್ಕೊಂಡ್ ಬಂದಿದೀನಿ. ಯಾತನ ಹೇಳಿದ್ರೆ ಹಿಂದೂ ತಿರ್ಕೊಂಡು ಮಾತಾಡೋದೊಂದು ಕಲ್ತಿದ್ಯಾ? ನಾನು ಯಾಕೆ ಹೇಳಂಗಿಲ್ಲ ನಿಂಗೆ. ಏನಾರು ಬೈದ್ರೆ ಸಾಕು, ಗಂಗೆ ಕಾವೇರಿ ಎಲ್ಲ ಕಣ್ಣಾಗ ಹರಿದು ಬಿಡ್ತಾವೆ. ಬೆಳಿಗ್ಗೆ ಹೋದ್ನೆ ಹೋಗಿ ಮತ್ತೀಗ ನಾನು 5 ಜನ ಕಣಜಿದ್ದು ನಿಂತ್ಕೊಂಡಿದ್ದಲ್ಲಿ ನಾನೇನ್ ಮಾಡಿದೆ, ಅವ್ರಿಂದ ನಿಂತ್ಕೊಂಡೆ. ನೋಡಿದ್ರೆ ಚೀಲಗಳನ್ನ ರಾತ್ರಿ ಎಲ್ಲ ಜೋಡಿಸ್ಬಿಟ್ಟವ್ರಿ. ಹಿಂದೆ ಕಲ್ಲೆಲ್ಲ ಏರ್ಬಿಟ್ಟವ್ರಿ ಚೀಲದ ಮೇಲೆ. ಎಲ್ಲರೂ ಬಂದು ಅಪ್ಪಯ್ಯ ಬಾಯಿನ ಹಿಂದಕ್ಕೆ. ನಾನು ಬಂದಿದ್ದೀನಿ ಇಲ್ಲಿಗೆ, ರಾತ್ರಿನೇ ಇಕ್ಕಿದ್ದೀನಿ ನಾನು ಚೀಲನ. ರಾತ್ರಿ ಇಲ್ಲೇ ಕೂಕೊಂಡಿದ್ದೆ. ಹಂಗೆ ಹಿಂಗೆ ಇವಾಗಿಂದ ಹೋದೆ ಟೀ ಕುಡಿಯನಿ ಅಂತಂದು, ಹಂಗೆ ಹಿಂಗೆ ಅಂತಂದು ಎಲ್ಲರೂ ಹಿಂದಕ್ಕೆ ಹಾಕಿರ್ಕಣಜ್ಜಿ. ನಾನು ಏನ್ ಮಾಡ, ನೀನೇನು ಹೋಗಲ್ಲಿ ಸರಿ ಬೈಬೇಕಿತ್ತು. ಎಷ್ಟು ಅಂತ ಬೈಯೋಣ ನಾನು? ಅಲ್ಲ, ಈ ಜನಗಳು ಹೆಂಗಪ್ಪ ಎಲ್ಲನ ಓಡಾಡಿದ್ರೆ ಸಾಕು. ಚಿಂಟು ಊಟ ಐತೇನೋ, ಚಿಂಟು ಏನ್ ತಿಂದು, ಚಿಂಟು ಚೆನ್ನಾಗಿದ್ಯೇನೋ ಅಂತ ಕೇಳ್ತಾರೆ ಬೆಳಗ್ಗೆ ಎಲ್ಲನ. ನೋಡಿದ್ರೆ ಹಿಂಗ್ ರೇಷನ್ ತರಕ್ ಹೋದಾಗ ನಾನು ಮುಂದೆ ನಿಂತ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ. ಇಂದು ಪತ್ಯ ಇಲ್ವ? ನಾವು ನಿಮ್ಮಂಗೆ ಮನುಷ್ಯರಲ್ವೇ? ನಾವು ಮನೆಗೆ ಅಕ್ಕಿ ತಗೊಂಡೋಗಾರಲ್ವೇ? ಹಂಗೆ ಹಿಂಗೆ ಅಂತ ಬೈತಾರ ಕಣಜಿ. ಒಂದೀಟು ಮನುಷ್ಯತ್ವ ಇಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ಸೋದು ಯಾಕೆ? ಒಂದ್ ನಿಂತ್ಕೊಂತಿದಂಗೆ ಬೈಯೋದು ಯಾಕೆ? ಯಾಕಂದ್ರೆ ನೀನ್ ಬೈಬೇಕು. ಅಲ್ಲ, ಬೆಳಗ್ಗೆ ಬಂದು ನಾವು ಕಾಯ್ಕೊಂಡು ನಿಂತಿದೀವಿ, ನೀವು ರಾತ್ರಿ ಯಾವಾಗ್ಲೋ ಬಂದು ಚೀಲ ಇಕ್ಕಿ ಕಲ್ಲು ಇಕ್ಕಿ ಹೋದ್ರೆ ನಾವೇನ್ ಮಾಡಕ್ಕಾಗ್ತೈತಿ? ನೀವು ಬಂದು ಬೆಳಗ್ಗೆ ನಿಂತ್ಕೋಬೇಕಿತ್ತು ಅಂತ ಬೈಯದ್ ಬಿಟ್ಟು ಹುಡುಗ ಊಟ ತಿಂತಕ ನಿಂತ್ಕೊಂಡು ಬಂದಿದ್ದ. ಅದೇ ಬರೀ ಹಿಂಗೆ ಆತಲ್ಲ. ಮತ್ತೀಗ ಅಲ್ಲ ಕಣ್ಲ ಪಾಪ, ಅವು ಚಂದ್ರಪ್ಪ ಮತ್ತೀಗ ಕವಿತಮ್ಮ ಸುಶೀಲಮ್ಮ ಎಲ್ಲ ತಂದ್ರು. ಅವರೆಲ್ಲ 8 ಗಂಟೆ 9 ಗಂಟೆ ಬಂದ್ರು. ಅಜಯ್, ಆ ಬೋರ್ ಚಂದ್ರಪ್ಪ ಸಾಮಾನ್ಯದನ್ನಲ್ಲ, ನಾನು ಅವ್ರ ಕೈ ಕೊಟ್ಟಿದ್ದೆ ಚೀಲನ ಇವ್ರ ಕೈ ಕೊಟ್ಟಿದ್ದೆ ಅಂತಂದು ಬಂದು ಮಧ್ಯೆ ತೂರ್ಕೊಂಡ್ರು ಕಣಜಿ. 5 ಜನ ಇದ್ದಿದ್ದು 30 ಜನ ಆಗ್ಯಾರ ಕಣಜಿ ನನ್ನ ಮುಂದೆ. ಪಾಪ ಸಣ್ಣ ಹುಡುಗ ಏನ್ ಮಾಡ್ತಾನೆ, ಹಂಗೆ ಅವಾಜ್ ಹಾಕಿರಿ ಎದ್ರಕಂತಾನೆ ಹಿಂದಕ್ಕೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಹಂಗ್ ಮಾಡಿರ್ ಕಣಜ್ಜಿ. ಇದ್ಯಾ ನೀನು? ನಿನ್ನ ಬೆಳಕಾಳು ನಂತಂಗ್ ಮಾತ್ರ ಬೇಯೋದು, ಬ್ಯಾರೆ ತಗಾದ್ರೆ ಮುಸುಂಡಿ ಬಂದಂಗ್ ಬರ್ತಾನೆ ಅಂದವೆಲ್ಲ ಅನ್ನಿಸ್ಕೊಂಡು. ನಾನು ಜಗಳ ಮಾಡಿ ಏನ್ ಮಾಡೋಣ? ಹಂಗೂ ನನಗೆ ಹೊಟ್ಟೆ ಎಸಿತಿತ್ತು. 30 ಜನ ಇದ್ರೆ ಅಲ್ಲಿ ಹೋಟ್ಲಿತ್ತ. ಆ ತಾತ ಯಾರು ಗೊತ್ತೇ? ಅದೇ ಕೆಂಪು ತಾತ. ಅದು ತಾತ ಬಾರಲ್ಲಪ್ಪಯ್ಯ ಬ್ರೆಡ್ ತಿನ್ನು ಹೊಟ್ಟೆ ಎಸ್ಕೊಂಡಿದ್ದ ಅಂತಂದು ಕರ್ಕೊಂಡೋಗಿ 10 ರೂಪಾಯಿಗೆ 2 ಬ್ರೆಡ್ ಕೊಡಿಸಿ 1 ಟೀ ಕೊಡಿಸ್ತು. ತಿನ್ನ ಬಂದು ನೋಡ್ತೀನಿ 30 ಜನ ಇದ್ರಲ್ಲ 50 ಜನ ಆಗ್ಬಿಟ್ಟವ್ರಿ. ನಾನು ಅಣೆ ನಾನು
ಬಂದಿದ್ಯಾ ಇಲ್ಲಿ? ಓ, ನಾವು ನಿಂತಿರೋದಿಲ್ಲಿ, ನೀನ್ ಯಾಕೆ ಹೋಗಿದ್ದೆ ಲೈನ್ ಬಿಟ್ಟು? ನಾವು ಬಿಡಲ್ಲ ಜಾಗ, ಹಂಗೆ ಹಿಂಗೆ ಅಂತಂದು ನಾನು ದಬಾಯಿಸ್ಬಿಟ್ಟು ಮುಂದರೆಲ್ಲ ದಬಾಯಿಸಿರು. ಆವಾಗ ಒಂದ್ 5 ಜನ ಬಿಡ್ಲೇ ಇಲ್ಲ. ಆ 5 ಜನದಿಂದ ನಿಂತ್ಕೊಂಡಿದ್ದೀನಿ ಗೊತ್ತೇ ನಾನು. ನೀನಾಗಿರೋದಕ್ಕೆ ಹಂಗೆ ಮಾಡ್ಕೊಂಬಂದಿದ್ದೆ. ಇನ್ನೊಂದ್ಸಲ ಏನನ್ನ ಹೋಗು, ದೊಡ್ಡ ದೀರು ನಂಗೆ ನಾನ್ ತತ್ತೀನಿ ಅಂತಂದು ಗುದ್ದು ಬಿಡ್ತೀನಿ ನೋಡು. ನಾನೇ ಹೋಗ್ತೀನಿ ಅಕ್ಕಿಗೆ. ಅಮ್ಮ ತಾಯಿ, ನಾನು ಇನ್ಮೇಲೆ ಅಕ್ಕಿ ಸವಾಸಕ್ಕೆ ಬರಲ್ಲ. ಏನನ ಮಾಡ್ಕೆ, ನೀನೇ ತಗೊಂಡ್ ಬಾ, ನನಗೇನು. ಎದ್ದು ಇಕ್ಕೊಂಡು ತಿನ್ನೋಗು. ನಾನು ಫಸ್ಟ್ ನೀರ್ ಹಾಕಬೇಕು, ಬೆನ್ನಾಗೆಲ್ಲ ನೀರ್ ಕಿತ್ಕೊಂಡವಿ. ಸೆಕೆ ಅಂದ್ರೆ ಸೆಕೆ.